ನಾವು ದ ಸ್ಟೇಟ್ಮೆಂಟ್ ಆಫ್ ದಿ ಅಕ್ಯೂಸ್ ಲೈಕ್ ದರ್ಶನ್ ಅವನು ಈಗೆಲ್ಲ ಎಲ್ಲ ಸ್ಟುಡಿಯೋಗಳು ಅಲ್ಲಿ ಇಲ್ಲಿ ಎಲ್ಲ ಮಾಡಿಬಿಟ್ಟಿದೆ. ಸಿಟಿ ಮಾರ್ಕೆಟಲ್ಲಿ ಕೇಳಿದ್ರೆ ನಿಮಗೆ ಕೊಟ್ಬಿಡ್ತಾರೆ. ಏಯ್ ಕೊಡಮ್ಮ, ಅದು ಸ್ಟೇಟ್ಮೆಂಟ್ ಬಂದಿದೆಯಲ್ಲ ಸರ್, ಒಂದು 10 ರೂಪಾಯಿ ಆಗುತ್ತೆ ಸರ್, ತಗೋ ಅಂತ ಹೇಳಿದ್ರೆ ಕೊಟ್ಬಿಡ್ತಾರೆ. ಇಟ್ಸ್ ನಾಟ್ ಲೈಕ್ ದಟ್. ಹೌದಾ, ಮಾಡಬಾರ್ದು ಹಾಗೆ. ಇದರಲ್ಲಿ ಏನಾಗಿದೆ, ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದಿ ಅಕ್ಯೂಸ್ ದರ್ಶನ್. ಇದು ಸ್ಟೇಟ್ಮೆಂಟ್, ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದಿ ಅಕ್ಯೂಸ್. ಅಕ್ಯೂಸ್ ಫಾರ್ ವಾಟ್? Is it a voluntary statement or the statement given by the accused? When the statement of the accused given to the police, it should be recorded. ಹೌದು, ನಾವು ರೆಕಾರ್ಡ್ ಮಾಡ್ತೀವಿ. ನಾವು ಆ್ಯಸ್ ಎ ಪೊಲೀಸ್ ಆಫೀಸರ್ ಐ ಆಮ್ ಟೆಲಿಂಗ್. ಮಾಡುವಾಗ ಏನಾದರೆ ದಿಸ್ ಈಸ್ ಇಲ್ಲಿ ಬರಿಬೇಕು. ಇಲ್ಲಿ ಫೋಟೋ ಹಾಕ್ಬಿಟ್ಟಿದ್ದಾನೆ, ಅವನು ಜನ್ಮ ಪತ್ರಿಕಾ ಹಾಕ್ಬಿಟ್ಟಿದ್ದಾರೆ. ಯಾರು? ನಮ್ಮ ಚಂದನ್ ಸಾಹೇಬರು ಹಾಕಿದ್ದಾರೆ. ಎಲ್ಲ ಹಾಕಿದ್ದೆ. ಇಲ್ಲಿ ದಿ ಸ್ಟೇಟ್ಮೆಂಟ್ ಆಫ್ ಶೋ ಅಂತ ಹೇಳಿದೆ, ಶೋ ಆಗಿದೆ ಇಲ್ಲಿ. ಅದು ಹಾಗಾಗಲ್ಲ ಸರ್. ಈಗ ದಿಸ್ ಈಸ್ ಗೋಯಿಂಗ್ ಟು ಬಿ ಅಂಡರ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಹೋಗಬೇಕಾಗತ್ತೆ. ಒಂದೊಂದು ಹೆಜ್ಜೆನೇ ಇಟ್ಟರೇನೂ ಸಹ ನಾವು ಕಾನೂನು ಪ್ರಕಾರ ಹೆಜ್ಜೆ ಇಡಬೇಕಾಗತ್ತೆ. ಆಗ ಏನಾಗುತ್ತೆ, ಅವನು ಹೇಳ್ದ, ಈಗ ಇವನು ದರ್ಶನ್ ನಮ್ಮ ತಂದೆ ಹಾಗೆ ಹೀಗೆ ವಯಸ್ಸು ಇದು ಎಲ್ಲ ಇದು ಹೀಗಾಗಲ್ಲ. ದಿಸ್ ಈಸ್ ದ ವಾಲಂಟರಿ ಸ್ಟೇಟ್ಮೆಂಟ್ ಆಫ್ ಗಿವನ್ ಬೈ ಸೋ ಅಂಡ್ ಸೋ ದರ್ಶನ್ ಇನ್ ಫ್ರಂಟ್ ಆಫ್ ದ ಪೊಲೀಸ್ ಆಫೀಸರ್ಸ್ ಆನ್ ಸೋ ಅಂಡ್ ಸೋ ಡೇಟ್ ಟೈಮ್ ಹಾಕಿದೆ, ಬಿಟ್ಬಿಡ್ಬೇಕು. ಅದು ಇಲ್ವಲ್ಲ. The police has not stated whether it is an ordinary statement or a voluntary statement. This statement will be taken by the court at the time of trial against the accused persons. It's this thing, ಡಿಫೆನ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅವನು ಕನ್ಫೆಷನ್ ಮಾಡ್ಕೊಳ್ಳೋಂಗಾಗುತ್ತೆ. ದಿಸ್ ಇಸ್ ಕನ್ಫೆಷನಲ್ ಸ್ಟೇಟ್ಮೆಂಟ್ ಆಫ್ ದಿ ಅಕ್ಯೂಸ್ ಪರ್ಸನ್. ಯಾವಾಗಪ್ಪ ಮಾಡಿದ್ದಾರೆ ಇದು? ಡೇಟು ಟೈಮು ಇಲ್ಲ ಇದು. ಹೌದಾ? ಇದು ಅನಿಸುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾಳೆ ದಿವಸ ಡಿಫೆನ್ಸ್ ಕೌನ್ಸಿಲ್ ಅಂತ ಹೇಳಿದ್ರೆ ಹಿ ಟೇಕ್ಸ್ ಅಡ್ವಾಂಟೇಜ್. ಹೌಪ, ಅದು ಇದನ್ನು ರೆಕಾರ್ಡ್ ಮಾಡಿರೋದು ಇನ್ವೆಸ್ಟಿಗೇಷನ್ ಇನ್ನೇನು ಚಾರ್ಜ್ ಶೀಟ್ ಆಗ್ತಾರೆ ಅಂದರೆ ಆಗ ಇದನ್ನು ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ವೈಟ್ ಪೇಪರ್ ಮೇಲೆ ಸೈನ್ ಮಾಡಿಸಿದ್ದಾರೆ. ಅಲ್ಲ, ಸೈನ್ ಹಾಕು ಸೈನು ಅಂತ ಹೇಳಿದ್ದೆ. ಹೌದಾ? ಇದು ಹಾಗೆ ಆಗಬಾರ್ದು. ಯಾಕಂದರೆ ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದ ಅಕ್ಯೂಸ್. ಸ್ಟೇಟ್ಮೆಂಟ್ ಆಫ್ ದಿ ಅಕ್ಯೂಸ್ಡ್ ಅಂತ ಹೇಳಿದ್ರೆ ನಾವು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಹೋಗಬೇಕಾಗುತ್ತೆ. ದಿಸ್ ಇಸ್ 164 ಆಗಲ್ಲ, ಇದು 161 ಆಗಲ್ಲ. ಬಿಕಾಸ್ ದಿಸ್ ಇಸ್ ಸ್ಟೇಟ್ಮೆಂಟ್ ಗಿವನ್ ಬೈ ದ ಅಕ್ಯೂಸ್ ದರ್ಶನ್. ಹೌದಪ್ಪ, ಎಲ್ಲಿವರೆಗೂ ವೇರ್ ಇಟ್ ಸ್ಟ್ಯಾಂಡ್ಸ್ ಅಂತ ಹೇಳಿದ್ರೆ ನಾವು ಕೇಳಬೇಕಾಗತ್ತೆ. ಈಗ ಸರ್, ಈಗ ದರ್ಶನ್ ಈ ಒಂದು ಚಾರ್ಜ್ ಶೀಟ್ ನಾವು ಗಮನಿಸ್ತಾ ಇದ್ರೆ, ದರ್ಶನ್ ಅವರು ಹೇಳಿಕೆ ಅಂದರೆ ಈ ಹಿಂದೆ ದರ್ಶನ್ ಅವರು ಹೊಡೆದಿಲ್ಲ ಹಾಗೆ ಹೇಗೆ ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು. ಆದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ, ನಾನು ಹೊಡೆದಿದ್ದೀನಿ, ನಾನು ಒದ್ದಿದ್ದೀನಿ ಅಂತೆಲ್ಲ ದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸರ ಮುಂದೆ ಅನ್ನೋದು ಒಂದು ಚಾರ್ಜ್ ಶೀಟ್ನಲ್ಲಿ ಗೊತ್ತಾಗಿರುವಂಥ ಅಂಶ. ಸೊ ಹೇಗೆ ಸರ್, ಈಗ ಪೊಲೀಸ್ನವರು ಕೋರ್ಟ್ ಹೇಗೆ ನೋಡುತ್ತೆ? ಒಂದು ಪಾಯಿಂಟ್ ಒಂದು ಕರೆಕ್ಟು. ಯಾಕಂತ ಹೇಳಿದ್ರೆ, ಈಗ ದರ್ಶನ್ಗೆ ಈಗ ಚಾರ್ಜ್ ಶೀಟಲ್ಲಿ ಒಂದು ಸ್ಟೇಟ್ಮೆಂಟ್ ಇದರಲ್ಲಿ ಬಂದ್ಬಿಟ್ಟಿದೆ. ಇದರಲ್ಲಿ ಇಟ್ ಗೋಸ್ ಟು ದಿ ಬೆನಿಫಿಟ್ ಆಫ್ ದಿ ಡಿಫೆನ್ಸ್, ನಾಟ್ ಫಾರ್ ದಿ ಪ್ರಾಸಿಕ್ಯೂಷನ್. ಹಾಗಿದೆ ಅದಕ್ಕಂದ್ರೆ ಸೀನಿಯರ್ ಅಡ್ವೊಕೇಟ್ಸ್ ಅವರು ಇವ್ರು ನೋಡಿದ್ರೆ ಇಟ್ ಗೋಸ್ ಫಾರ್ ದೆಮ್ ಆಲ್ಸೋ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.